ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಅದು ಬಟರ್ ಫಿಶ್. ನೋಡಿ, ಇಲ್ಲಿ 3/4 kg ಆಗುವಷ್ಟು ಫಿಶ್ನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ 2 ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 1 ಸ್ಪೂನ್ ತೊಗೊಳ್ಳಿ. 3/4 ಸ್ಪೂನಷ್ಟು ಸಾಲ್ಟು, ಒಂದು ಸ್ಪೂನು ಪೆಪ್ಪರ್. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕುವ ಅವಶ್ಯಕತೆ ಇಲ್ಲ, ಏಕೆಂದರೆ ಎಣ್ಣೆ ಹಾಕಿದ್ದೀವಲ್ಲ, ನೀರೇನು ಬೇಕಾಗಲ್ಲ. ನಾನು 3/4 kg ಅಷ್ಟು ಫಿಶ್ ತೊಗೊಂಡಿರೋದು. ಇವಾಗ ಫಿಶ್ಗೆ ಮಸಾಲೆನ ಹಾಕ್ಕೊಬೇಕು. ಎರಡು ಸೈಡು ಮಸಾಲೆನ ಹಾಕೊಳ್ಳೋಣ. ಎರಡು ಸೈಡು ಹಾಕೊಬೇಕು. ಎಲ್ಲ ಫಿಶ್ಗೂ ಕೂಡ ಎರಡೂ ಕಡೆ ಮಸಾಲೆಯನ್ನು ಹಾಕಬೇಕು. ಎರಡೂ ಕಡೆ ಮಸಾಲೆನ ಹಾಕಿ ಒಂದು 30 ನಿಮಿಷ ಬಿಡಬೇಕಾಗುತ್ತೆ. ಇದನ್ನು ಫಿಶ್ ಬೇಗ ಮಾಡ್ಬೋದು, ಆದರೆ ಮಸಾಲೆ ಹಿಡಿಯೋದಕ್ಕೆ ಟೈಮ್ ಹಿಡಿಯುತ್ತೆ. ಇಲ್ಲ ಅಂದರೆ ಇದೇನು ಅಷ್ಟೇನು ಟೈಮೇ ಹಿಡಿಯಲ್ಲ, 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಮಸಾಲೆ ಹಿಡಿಯೋಕ್ಕೆ ಒಂದು 30 ನಿಮಿಷ, ಕೆಲವರು 1 ಅವರ್ 2 ಅವರ್ಸ್ ಎಲ್ಲ ಆಗುತ್ತೆ ಕೆಲವೊಂದು ಫಿಶ್ಶಿಗೆ. ಎಣ್ಣೆನ ಹಾಕಿರೋದ್ರಿಂದ ಮಸಾಲೆ ಏನು ಇದಾಗಲ್ಲ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆದ್ದರಿಂದ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ರೆ ಹೇಗಾಗುತ್ತೆ, ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಇನ್ನು. ಅದರಿಂದ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮಸಾಲೆ ಫಿಶ್ಗೆ. ಈ ಫಿಶ್ಶಿನ ಹೆಸರು ಬಟರ್ ಫಿಶ್ ಅಂತ. ನಾನೇನು ಬಟರ್ ಯೂಸ್ ಮಾಡ್ತಾ ಇಲ್ಲ, ಫಿಶ್ ಹೆಸರೇ ಬಟರ್ ಫಿಶ್.
ಇವಾಗ ಎಲ್ಲ ಫಿಶ್ಗೂ ಮಸಾಲೆನ ಹಾಕೊಂಡಾಗಿದೆ. ಇವಾಗ ಇದನ್ನು ಒಂದು 30 ನಿಮಿಷ ಎತ್ತಿಡಬೇಕು. 30 ನಿಮಿಷ ಆದಮೇಲೆ ಇದಕ್ಕೆ ಇನ್ನೊಂದು ಮಸಾಲೆನ ಹಾಕಬೇಕು. ಅದರಿಂದ 30 ನಿಮಿಷ ಇದನ್ನು ಮಸಾಲೆ ಹಿಡಿಯೋದಕ್ಕೆ ಬಿಡಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಇವಾಗ ಇನ್ನೊಂದು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು. ಇದಕ್ಕೆ ಸಣ್ಣಗೆ ಹಚ್ಕೊಬೇಕು ಹಸಿಮೆಣ್ಸಿನ್ಕಾಯಿನ. ನಿಮಗೆ ಹಸಿಮೆಣ್ಸಿನ್ಕಾಯಿನ ಬೇಕಾದರೆ ನೀವು ಪೇಸ್ಟ್ ಕೂಡ ಮಾಡ್ಕೊಬೋದು ಜಾರಿಗೆ ಹಾಕಿ. ಈಗ ನಾನು ಹೇಳ್ತೀನಲ್ಲ ಅದೆಲ್ಲ ಮಸಾಲೆನ ಪೇಸ್ಟ್ ಕೂಡ ಮಾಡ್ಕೊಬೋದು. ಬಟ್ ನಾನು ರುಬ್ಬೋದು ಬೇಡ ಅಂತ ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಕಟ್ ಮಾಡೋದಕ್ಕೆ ಎಲ್ಲ ಆಗೋದಿಲ್ಲ ಅಂದರೆ ಪೇಸ್ಟ್ ಮಾಡ್ಕೊಳ್ಳಿ. 4 ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ. ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕು, ಖಾರ ತಿಂತೀವಿ, ನಮಗೆ ಜಾಸ್ತಿ ಖಾರ ಬೇಕಾಗುತ್ತೆ ಅನ್ನೋದಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಬೇಕು. ಆಗಲಿಲ್ಲ ಅಂದರೆ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ಇವೆರಡನ್ನೂ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ಬೇರೆ ಒಂದು ಬೌಲಿಗೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಪುದೀನ ಸೊಪ್ಪನ್ನು ನಾನು ಜಜ್ಕೊಂಡಿದ್ದೀನಿ. ಪೇಸ್ಟ್ ರೀತಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪು. ಇವಾಗ ಆವಾಗಲೇ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ, 1 ಸ್ಪೂನು ರೋಸ್ಟ್ ಮಾಡಿರುವಂಥ ಜೀರಾದು ಪೌಡರು, ಅರ್ಧ ಲೆಮನ್ ಜ್ಯೂಸು. ಲೆಮನ್ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಚೆನ್ನಾಗಿರುತ್ತೆ. ನಾನು ಅರ್ಧ ಹಾಕ್ಕೊತಾ ಇದ್ದೀನಿ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನು ಪೇಸ್ಟ್ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಹಾಗೆ ಮಸಾಲೆ ಸಿಗಲಿ ಅಂತ ಹಾಗೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 30 ನಿಮಿಷ ಆಗಿದೆ. ಇವಾಗ ಪ್ರಿಪೇರ್ ಮಾಡ್ಕೊಂಡ್ವಲ್ಲ ಆ ಮಸಾಲೆನ ಮೇಲೆ ಹಾಕ್ಕೊಬೇಕು. ನನ್ನ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ಎಲ್ಲ ಮೀನಿಗೂ ಮಸಾಲೆನ ಚೆನ್ನಾಗಿ ಹಾಕಬೇಕು. 2 ಭಾಗದಲ್ಲಿ ಹಾಕಬೇಕು.
ಎರಡೂ ಕೂಡ ಮಸಾಲೆನ ಹಾಕಬೇಕಾಗುತ್ತೆ ಎಲ್ಲ ಫಿಶ್ಗೂ. ನಾನು ಹೇಳಿದ್ನಲ್ಲ ಎಣ್ಣೆ ಹಾಕೋದ್ರಿಂದ ಅದು ಏನು ನೀರು ಬಿಟ್ಕೊಳ್ಳಲ್ಲ ಅಂತ. ನೋಡಿ ಇವಾಗ ನಾನು ಪ್ಲೇಟ್ ತೆಗೆದಾಗ ನೀವು ಫಿಶನ್ನು ಗಮನಿಸಿರ್ಬೋದು, ಅದು ಸ್ವಲ್ಪನೂ ನೀರು ಬಿಟ್ಕೊಂಡಿರಲಿಲ್ಲ. ಅದು ಅದರಿಂದ ಎಣ್ಣೆನ ಹಾಕಿದ್ರೆ, ಮಸಾಲೆ ಹಾಕಬೇಕಾದ್ರೆ ಎಣ್ಣೆ ಹಾಕಿದ್ರೆ ಒಳ್ಳೆಯದು. ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಫಿಶ್ಗೆ. ಇವಾಗ ಎಲ್ಲ ಕಡೆ ಮಸಾಲೆನ ಹಾಕಾಗಿದೆ. ಇವಾಗ ಇದನ್ನು ಕೂಡ ಅಷ್ಟೇ ಒಂದು 30 ಮಿನಿಟ್ಸ್ ಮಸಾಲೆ ಹಿಡಿಯೋಕ್ಕೆ ಬಿಡಬೇಕಾಗುತ್ತೆ. 30 ಮಿನಿಟ್ಸ್ ಬಿಡಬೇಕು. ಇವಾಗ 30 ಮಿನಿಟ್ಸು ಮಸಾಲೆ ಹಿಡಿಯೋಕ್ಕೆ ಬಿಡಬೇಕು. ಇವಾಗ ಸ್ಟವ್ ಹಚ್ಕೊತಾ ಇದ್ದೀನಿ. ಒಂದು ತವೆ ಇಟ್ಟಿದ್ದೀನಿ. ತವೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕೊಳ್ಳಿ ಸ್ವಲ್ಪ. ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಅದನ್ನು ಲೋ ಫ್ಲೇಮ್ಗೆ ಇಟ್ಕೊಳ್ಳಿ. ತವನೆ ಚೆನ್ನಾಗಿ ಕಾಯಿಸಿ ಅದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಫಿಶನ್ನು ಹಾಕಿ. ಫಿಶನ್ನು ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನಾವು ಚಿಕನ್ನು ಮಟನ್ ಆದರೆ ತುಂಬಾ ಬೇಯಿಸಬೇಕಾಗುತ್ತೆ. ಇದನ್ನು ಎರಡೂ ಕಡೆ 5-5 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ತೀನಿ. 5 ನಿಮಿಷ ಬಿಟ್ಟು ನೋಡೋಣ. ಇವಾಗ ಆಗಿದೆ ಒಂದು ಸೈಡು. ನಿಧಾನ ತೆಗಿಬೇಕಿಲ್ಲ, ಮುರಿದೋಗ್ಬಿಡುತ್ತೆ. ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಇದನ್ನು ಅಷ್ಟೇ ಒಂದು 5 ಮಿನಿಟ್ಸು ಇನ್ನೊಂದು ಸೈಡ್ ಬೇಯಿಸ್ಕೋಬೇಕಾಗುತ್ತೆ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಒಂದು ಪ್ಲೇಟ್ ಮುಚ್ಚಿ ಇನ್ನೊಂದು 5 ಮಿನಿಟ್ಸು ಬೇಯಿಸೋಣ. ನೋಡಿ ಆಗಿದೆ. ಅದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಫೋರ್ಕ್ನ ಅದು ತೊಗೊಂಡು ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಬೆಂದಿದ್ರೆ ಅದು ಅಂಟ್ಕೊಳ್ಳಲ್ಲ, ಇಲ್ಲ ಅಂತಂದರೆ ಅಂಟ್ಕೊಳ್ಳುತ್ತೆ. ಇವಾಗ ಇನ್ನೊಂದು ನಿಮಿಷ ಇನ್ನೊಂದು ಸೈಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೆಂದಿದೆ ಆಲ್ಮೋಸ್ಟು. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ.
ಇವಾಗ ಬಟರ್ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.